ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ನಲಿಕಲಿ ಮಕ್ಕಳಿಗೆ ಆಟದ ಮೂಲಕ ಶಿಕ್ಷಣ ನೀಡುವ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಇದಕ್ಕಾಗಿ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ ಸರ್ಕಾರ. ಆದರೆ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ನಲಿಕಲಿ ಶಿಕ್ಷಣವೇ ಸಂಪೂರ್ಣ ಸ್ಥಗಿತಗೊಂಡಿದೆ. ಸಾಮಗ್ರಿಗಳು ಧೂಳು ಹಿಡಿದು ಹಾಳಾಗಿವೆ. ಪಠ್ಯ ಪುಸ್ತಕಗಳು ಗೆದ್ದಲಿಗೆ ಆಹಾರವಾಗಿದೆ. ಕಲಿಕೆಗೆ ಬಳಸಬೇಕಿದ್ದ ಇಡೀ ಕಟ್ಟಡವೇ ಶಿಥಿಲಾವಸ್ಥೆಗೆ ತಲುಪಿದೆ. ಅಷ್ಟಕ್ಕೂ ಈ ಶಾಲೆ ಯಾವುದು? ನಲಿಕಲಿ ನಿಂತು ಹೋಗಿದ್ದಾದ್ರೂ ಯಾಕೆ? ಸರ್ಕಾರದ ನಿರ್ಲಕ್ಷ್ಯದಿಂದ ಕಂದಮ್ಮಗಳ ಭವಿಷ್ಯ ಬಲಿಯಾಗುತ್ತಿದೆಯಾ? ಇಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಧೂಳು ಹಿಡಿದ ನಲಿಕಲಿ ಸಾಮಗ್ರಿ, ಗೆದ್ದಲಿಗೆ ಆಹಾರವಾದ ಪಠ್ಯಪುಸ್ತಕಗಳು, ಶಿಥಿಲಗೊಂಡ ನಲಿಕಲಿ ಕಟ್ಟಡ, ಮಕ್ಕಳ ಜೀವಕ್ಕೆ ಕಾದಿದೆ ಅಪಾಯ. ಅಬ್ಬಬ್ಬ, ಗೋಡೆಗಳ ತುಂಬ ಬಿರುಕು, ಗೆದ್ದಲು ಹಿಡಿದ ಮೇಲ್ಛಾವಣಿ, ತಲೆ ಮೇಲೆ ಉದುರಿ ಬೀಳ್ತಿರೋ ಹಂಚುಗಳು, ಈಗ್ಲೋ ಆಗ್ಲೋ ಇಡೀ ಕಟ್ಟಡವೇ ನೆಲಕ್ಕುರುಳುವ ಭೀತಿ. ಹೌದು, ಒಂದಾನೊಂದು ಕಾಲದಲ್ಲಿ ಮಕ್ಕಳ ಕಲರವದಿಂದ ಕಂಗೊಳಿಸಿದ್ದ ಜ್ಞಾನ ದೇಗುಲ ಈಗ ಅಕ್ಷರಶಃ ಭೂತ ಬಂಗಲೆಯಂತಾಗಿದೆ. ನಲಿಕಲಿ ಬಂದ್, ಶಿಕ್ಷಣ ಇಲಾಖೆ ಸೈಲೆಂಟ್. ಎಸ್, ಇದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ತಾಲೂಕಿನ ಕ್ಯಾದಗಿಕೊಪ್ಪ ಕಿರಿಯ ಪ್ರಾಥಮಿಕ ಶಾಲೆಯ ನಲಿಕಲಿ ಕಟ್ಟಡ. ಆದರೆ ಸದ್ಯ ಈ ಕಟ್ಟಡ ಶಾಲೆಯಾಗಿ ಉಳಿದಿಲ್ಲ. ಶಾಸಕರ, ಶಿಕ್ಷಣ ಇಲಾಖೆಯ ಬೇಜವಾಬ್ದಾರಿತನದಿಂದ ಹಾಳು ಕೊಂಪೆಯಾಗಿ ಮಾರ್ಪಟ್ಟಿದೆ. ಕಟ್ಟಡದ ದುಸ್ಥಿತಿಯಿಂದ ಕ್ಯಾದಗಿಕೊಪ್ಪ ಶಾಲೆಯಲ್ಲಿ ಕಳೆದ 2 ವರ್ಷಗಳಿಂದ ನಲಿಕಲಿ ಶಿಕ್ಷಣವೇ ನಿಂತು ಹೋಗಿದೆ. ಹೌದು, ಒಂದೆಡೆ ರಾಜ್ಯದಾದ್ಯಂತ ಶಾಲಾ ಪ್ರಾರಂಭೋತ್ಸವದ ಸಂಭ್ರಮ ಮನೆ ಮಾಡಿದ್ರೆ, ಈ ಶಾಲೆಯಲ್ಲಿ ಮಾತ್ರ ಯಾವ ಸಂಭ್ರಮ ಸಡಗರವೂ ಕಾಣಿಸಲಿಲ್ಲ. ಸರ್ಕಾರಿ ಶಾಲೆಗಳೆಲ್ಲ ತಳಿರು ತೋರಣಗಳಿಂದ ಸಿಂಗರಿಸಿ ಸಿಹಿ ಹಂಚಿ ಮಕ್ಕಳಿಗೆ ಭರ್ಜರಿ ಸ್ವಾಗತ ಕೋರಿದ್ರೆ, ಈ ಶಾಲೆಯಲ್ಲಿ ಮಾತ್ರ ಬಣ್ಣವಿಲ್ಲದೆ ಮಾಸಿದ ಗೋಡೆಗಳು, ಗೆದ್ದಲಿಗೆ ಆಹಾರವಾದ ಪಠ್ಯ ಪುಸ್ತಕಗಳು, ಧೂಳು ಹಿಡಿದಿರೋ ನಲಿಕಲಿ ಸಾಮಗ್ರಿಗಳು ವಿದ್ಯಾರ್ಥಿಗಳನ್ನ ನೋವಿನಿಂದ ಸ್ವಾಗತಿಸ್ತಾ ಇವೆ. ಹಿಂದೆ ಅದೆಷ್ಟೋ ವಿದ್ಯಾರ್ಥಿಗಳು ಕಲಿತು ಹೋದ ಇದೇ ಕಟ್ಟಡ ಈಗ ಹುಳ ಹುಪ್ಪಟೆಗಳ ಆವಾಸ ತಾಣ. ನಿಜಕ್ಕೂ ಇಲ್ಲಿ ಹಾಳಾಗಿರೋದು ಕೇವಲ ಕಟ್ಟಡ ಅಲ್ಲ, ಇಡೀ ಶಿಕ್ಷಣ ವ್ಯವಸ್ಥೆ. ಒಂದೇ ಕೊಠಡಿಯಲ್ಲಿ 5 ತರಗತಿ, ಅದೇ ಕೊಠಡಿಯಲ್ಲಿ ಬಿಸಿಯೂಟ. ಇದ್ಯಾವ ಸೀಮೆ ಶಿಕ್ಷಣ ವ್ಯವಸ್ಥೆ? ಕ್ಯಾದಗಿಕೊಪ್ಪ ಸೇರಿದಂತೆ ಸುತ್ತಮುತ್ತಲ ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳಿಗೆ ಆಸರೆಯಾಗಿರೋದು ಇದೇ ಶಾಲೆ. 1ರಿಂದ 5ನೇ ತರಗತಿವರೆಗೆ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾರೆ. 3ನೇ ತರಗತಿಯವರೆಗೆ ನಲಿಕಲಿ ಕಡ್ಡಾಯ ಎಂದು ಸರ್ಕಾರ ಹೇಳಿದ್ರೂ ಅದು ದಾಖಲೆಗೆ ಮಾತ್ರ ಸೀಮಿತವಾಗಿದೆ. ಸದ್ಯ ಈ ಹಾಳು ಬಿದ್ದ ಶಾಲೆಯ ಪಕ್ಕದಲ್ಲೇ ಇರುವ ಸಣ್ಣ ಕಟ್ಟಡದಲ್ಲಿ 1ರಿಂದ 5ನೇ ತರಗತಿವರೆಗೆ ಶಾಲೆ ನಡೀತಾ ಇದೆ. ಅದೇ ಕೊಠಡಿಯಲ್ಲೇ ಕ್ಲಾಸ್, ಅದೇ ಕೊಠಡಿಯಲ್ಲೇ ಬಿಸಿಯೂಟ. ಹೌದು, ಇಡೀ ಶಾಲೆಗೆ ಉಳಿದಿರುವುದು ಈಗ ಕೇವಲ ಒಂದೇ ಒಂದು ಕೊಠಡಿ ಮಾತ್ರ. ಜಾಗ ಸಾಲದೇ ಇದ್ರೆ ಮಕ್ಕಳು ಹೊರಗಡೆ ವರಾಂಡದಲ್ಲಿ ಕುಳಿತು ಪಾಠ ಕೇಳಬೇಕು. ಈ ಹಾಳು ಬಿದ್ದ ಕಟ್ಟಡದ ಪಕ್ಕದಲ್ಲೇ ಕನ್ನಮ್ಮಗಳು ಆಟವಾಡ್ತಿರ್ತಾರೆ. ಮಳೆಗಾಲದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ಕಟ್ಟಡ ಬಿದ್ರೆ ಹೊಣೆ ಯಾರು? ಕೋಟ್ಯಂತರ ರೂಪಾಯಿ ಯೋಜನೆಗಳು ಕಾಗದದಲ್ಲಿ ಮಾತ್ರ ಇದೆಯಾ? ಅಥವಾ ಈ ಶಾಲೆಗೆ ಶಿಕ್ಷಣ ಇಲಾಖೆ ಶಾಶ್ವತ ರಜೆ ಕೊಟ್ಟಿದೆಯಾ? ಶಿಕ್ಷಣದ ಬಗ್ಗೆ ಉದ್ದುದ್ದ ಭಾಷಣ ಬಿಗಿಯೋರು ಈಗ ಎಲ್ಲಿದ್ದಾರೆ ಅಂತ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಶಾಲೆಯಲ್ಲಿ ಬರ್ತಾ ಇದ್ದಾರೆ ಮಕ್ಕಳು, ಹೊಂಚು ಬೀಳ್ತಾ ಇದ್ದಾವೆ. ಅದಕ್ಕೆಲ್ಲ ತಲೆ ಮೇಲೆ ಬಿದ್ದರೆ ಅವ್ರ ಜವಾಬ್ದಾರಿ? ಪಾಲಕರು ಕಳಿಸು ಹಾಗೇ ಇರ್ತಾರೆ. ಹೇಗಿದ್ರು ಶಾಲೆಯ ಮಕ್ಕಳಿಗೆ ಶಾಲೆ ಶಿಕ್ಷಕರೇ ಜವಾಬ್ದಾರಿ, ಹೇಗಿದ್ರು ನೋಡ್ಕೊಳ್ತಾ ಇದ್ದಾರೆ ಅಂತೇಳಿ ಇವೆಲ್ಲ ಹಂಚಿ ಬೀಳ್ತಾ ಇದ್ದಾವೆ. ಇವತ್ತಲ್ಲ ನಾಳೆ ಬಿದ್ದೇ ಬೀಳ್ತಾವೆ. ಅದಕ್ಕೆ ದಯವಿಟ್ಟು ಅಧಿಕಾರಿಗಳು ಬೇಗನೆ ಸ್ಪಂದಿಸ್ಬೇಕು. ನಮ್ಮ ಶಾಲೆಯ ಪರಿಸ್ಥಿತಿ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಕಳೆದ 3 ವರ್ಷದಿಂದ ಪ್ರಯತ್ನ ಮಾಡ್ತಾನೆ ಇದ್ದೀವಿ, ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಹಂಚು ಹೊಡೆದು ಗೋಡೆ ಎಲ್ಲ ಶಿಥಿಲಾಗಿದೆ. ಪೂರ ಬಿಲ್ಡಿಂಗ್
ಶಿಥಿಲಾವಸ್ಥೆಯಲ್ಲಿದೆ. ಮಕ್ಕಳಿಗೆ ಓದೋಕ್ಕೆ ವ್ಯವಸ್ಥೆ ಇಲ್ಲ. ನಲಿಕಲಿ ಶಾಲೆ ಅಂತಾರೆ, ಅದರ ವ್ಯವಸ್ಥೆನೇ ಇಲ್ಲ ನಮ್ಮೂರಲ್ಲಿ. ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕು ಕೊನೆಯ ಹಳ್ಳಿ ಆಗಿದ್ದರಿಂದ ಇಲ್ಲಿ ಯಾರ ವ್ಯವಸ್ಥೆನೂ ಸರಿಯಾಗಿಲ್ಲ. ಒಂದು ರೋಡ್ ವ್ಯವಸ್ಥೆ ಆಗಲಿ, ನಮ್ಮೂರು ಶಾಲೆ ಆಗಲಿ, ಶಾಲೆ ಗೇಟನ್ನು ಯಾರ ದಾನಿಗಳು ಕೊಟ್ಟರು. ಮತ್ತು ಧ್ವಜಸ್ತಂಭ ನಾವು STMC ಅವರಾಗಲಿ ಊರವರಾಗಲಿ ಒಂದು ಫಂಡ್ ಕಲೆಕ್ಟ್ ಮಾಡಿ ಒಂದು ಧ್ವಜಸ್ತಂಭ ಕಟ್ಟೆ ಮಾಡೇವಿ. ಯಾವುದೇ ಅಧಿಕಾರಿಗಳು ಮಾತ್ರ ಇಲ್ಲಿ ಯಾವುದೇ ಸ್ಪಂದಿಸ್ತಾ ಇಲ್ಲ. ಅದೇ ನಮ್ಮ ಬೇಜಾರು. ಶಾಸಕ ಶಿವರಾಮ್ ಹೆಬ್ಬಾರ್ ಕ್ಷೇತ್ರದಲ್ಲೇ ದುಸ್ಥಿತಿ. ಮನವಿ ಕೊಟ್ಟರೂ ಪರಿಹಾರ ಇಲ್ಲ. ಅಂದಹಾಗೆ ಇದು ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಕ್ಷೇತ್ರ. ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ಮನೆಗಳಿದ್ದು ಈ ಶಾಲೆ ಇಲ್ಲದೆ ಇದ್ರೆ ಮಕ್ಕಳ ಭವಿಷ್ಯ ಕತ್ತಲು. ಯಾಕಂದ್ರೆ ಹತ್ತಿರದ ಶಾಲೆ ಅಂದ್ರೆ ಅದು ಮಳಗಿ ಶಾಲೆ. ಬರೋಬ್ಬರಿ 12 ಕಿಲೋಮೀಟರ್ ದೂರದಲ್ಲಿದೆ. ಪುಟ್ಟ ಮಕ್ಕಳು ಪ್ರತಿದಿನ 12 ಕಿಲೋಮೀಟರ್ ಹೋಗಿ ಬರೋದಕ್ಕೆ ಸಾಧ್ಯನಾ? ಹೀಗಾಗಿ ಜೀವ ಭಯದಲ್ಲೇ ಪಾಠ ಕಲಿಯಬೇಕಾದ ಅನಿವಾರ್ಯತೆ. ಮನವಿ ಮಾಡಿ ಸುಸ್ತು. ಸ್ಪಂದಿಸದ ಅಧಿಕಾರಿಗಳು, ಶಾಸಕರು. ಸ್ಥಳೀಯರು ಹಲವು ಬಾರಿ ಈ ಬಗ್ಗೆ ಶಿಕ್ಷಣ ಇಲಾಖೆಗೆ ಹಾಗೂ ಶಾಸಕರಿಗೆ ಮನವಿ ಕೊಟ್ಟಿದ್ದಾರೆ. ಕಟ್ಟಡ ಸರಿಪಡಿಸಿ ಅಂತ ಕೇಳಿದ್ದಾರೆ. ಹೊಸ ಕಟ್ಟಡ ನಿರ್ಮಿಸಿ ಅಂತ ಬೇಡ್ಕೊಂಡಿದ್ದಾರೆ. ಆದರೆ ಇಂದಿಗೂ ಸಮಸ್ಯೆ ಅದೇ ಸ್ಥಿತಿಯಲ್ಲಿದೆ. ಈ ಹಿಂದೆ ಗ್ರಾಮಸ್ಥರಿಂದ ಹಣ ಸಂಗ್ರಹಿಸಿ ಕೆಲ ಯುವ ಸಂಘಟನೆಗಳು ಸುಣ್ಣ ಬಣ್ಣ ಬಳಿದು ತಾತ್ಕಾಲಿಕವಾಗಿ ರಿಪೇರಿ ಮಾಡಿದ್ರು. ಈಗ ಜನರ ಜವಾಬ್ದಾರಿ ಮುಗಿದಿದೆ. ಆದರೆ ಸರ್ಕಾರದ ಜವಾಬ್ದಾರಿ ಯಾವಾಗ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಶಾಲೆ ಸುಮಾರು ಒಂದು 3-4 ವರ್ಷದಿಂದ ಬೀಳೋ ಹಂತದಾಗ ಐತೆ. ಗ್ರಾಮಸ್ಥರು ಎಲ್ಲರೂ ಸೇರಿ ಅರ್ಜಿ ಕೊಟ್ಟರು, STMC ಕೊಟ್ಟರು, ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೀಗೆ ಆದ್ರೆ ಮುಂದೆ ಕತೆ ಹೆಂಗೆ? ಸರ್ಕಾರ ಯಾವ ಹಂತದ ಕೈಗೊಳ್ತತಿ? ಮಕ್ಕಳನ್ನ ಹೆಂಗೆ ಕಳಿಸ್ಬೇಕು? ಸಂಬಂಧಪಟ್ಟ ಇಲಾಖೆಯರಂತೂ ಬಂದು ನೋಡ್ತಾ ಇಲ್ಲ. ಇದು ಮುಂಡಗೋಡ ತಾಲೂಕು ಕೊನೆಯ ಗ್ರಾಮ ಆಗಿರೋದಕ್ಕೆ ಯಾರೂ ಬರ್ತಾನೆ ಇಲ್ಲ. ಸಂಬಂಧಪಟ್ಟ ಇಲಾಖೆಯರ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ರಿ. ಈಗಾಗಲೇ ಶಾಸಕರಿಗೆ 2-3 ಸತಿ ಅರ್ಜಿ ಕೊಟ್ಟೈತಿ, ಅವರು ತಿರುಗಿ ನೋಡ್ತಾ ಇಲ್ಲ. ಇನ್ನು ಯಾರಿಗೆ ನಾವು ಸಂಬಂಧಪಟ್ಟವರಿಗೆ ಇದು ಮಾಡಬೇಕು? ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಸಂಬಂಧಪಟ್ಟವರು ತಲೆ ಹಾಕ್ರಿ. ನಮ್ಮದು ಸಣ್ಣ ಗ್ರಾಮ. ಇನ್ನೊಂದು ಆಘಾತಕಾರಿ ಸಂಗತಿ ಏನಪ್ಪಾ ಅಂದ್ರೆ, ಈಗ ತರಗತಿಗಳು ನಡೀತಾ ಇರುವ ಸಣ್ಣ ಕಟ್ಟಡ ಮತದಾನ ಕೇಂದ್ರವೂ ಹೌದು. ಚುನಾವಣೆ ಬಂದಾಗ ಪಠ್ಯ ಪುಸ್ತಕಗಳನ್ನ ಎಲ್ಲಿಗೆ ಶಿಫ್ಟ್ ಮಾಡೋದು ಅನ್ನೋ ತಲೆಬಿಸಿ ಇಲ್ಲಿನ ಶಿಕ್ಷಕರದ್ದು. ಸದ್ಯ ಈ ಶಾಲೆಯಲ್ಲಿ 2 ಶಿಕ್ಷಕರಿದ್ದಾರೆ. ಅವರ ಕಷ್ಟ ಹೇಳತೀರದು. ಬಿಸಿಯೂಟದ ಸಾಮಗ್ರಿಗಳನ್ನು ಈ ಶಾಲೆಗೆ ತಂದುಕೊಡೋದಿಲ್ಲ. ಸುಮಾರು 12 ಕಿಲೋಮೀಟರ್ ದೂರದ ಧರ್ಮ ಕಾಲೋನಿ ಶಾಲೆಗೆ ಇಳಿಸಿ ಹೋಗ್ತಾರೆ. ಅಲ್ಲಿಂದ ಶಿಕ್ಷಕರೇ ಹೊತ್ತುಕೊಂಡು ಬರಬೇಕು. ಇದು ಶಿಕ್ಷಣ ಇಲಾಖೆಯ ಆಡಳಿತನ ಅಥವಾ ಶಿಕ್ಷಕರಿಗೆ ನೀಡಿರೋ ಶಿಕ್ಷಣ ಅನ್ನೋ ಪ್ರಶ್ನೆ ಮೂಡುವಂತಾಗಿದೆ. ಕಳೆದ 10 ವರ್ಷದಿಂದ ನಾನು ಈ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಬಂದಾಗಲೇ ಈ ಶಾಲೆಯಲ್ಲಿ ಈ ಕಟ್ಟಡ ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿ ಇತ್ತು. ಆವಾಗಲೇ 10 ವರ್ಷದ ಪೂರ್ವದಲ್ಲೇ. ಕೊನೆಗೆ ಅದು ಮಳೆಗೆ ಜಾಸ್ತಿಯಾಗಿ ಗಾಳಿ ಮಳೆ ಮತ್ತು ಇಲ್ಲಿನ ವಾತಾವರಣಕ್ಕೆ ಅದು ಹೊಂದ್ಕೊಳ್ಳಾರ್ದೆ ಏನಾಯ್ತು ಅಂದ್ರೆ ಕ್ರಮೇಣ ಹಾಳಾಗ್ತಾ ಬಂತು. ಹಾಳಾಗ್ತಾ ಈಗ ಕಳೆದ 3 ವರ್ಷದಿಂದಂತೂ ಕಟ್ಟಡ ಏನು ಒಳಗಡೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಮಳೆಗಾಲ ಬಂತಂದರೆ ಪೂರ್ತಿ ಜವಳು ಬರ್ತದೆ. ಜವಳು ಅಂದರೆ ಮಕ್ಕಳು ಕೂತ್ಕೊಳ್ಳೋಕ್ಕಾಗಲ್ಲ, ಆ ರೀತಿ ನೀರು ಉಕ್ತದೆ. ಮತ್ತು ಗೋಡೆಗಳೆಲ್ಲ ಪೂರ್ತಿ ಬಿರುಕುಬಿಟ್ಟದೆ. ಮೇಲಿನ ಹಂಚು ಪಕಾಸಿ ರೀಪ್ಗಳೆಲ್ಲ ಪೂರ್ತಿ ಬೀಳೋ ಸ್ಥಿತಿಯಲ್ಲಿದೆ. ಆಲ್ರೆಡಿ ಹಂಚೆಲ್ಲ ಬಿದ್ದಿರ್ಬೋದು, ನಿಮ್ಗೆ ಕಾಣ್ತಾ ಇದೆ. ಹಂಚೆಲ್ಲ ಬಿದ್ದು ಪೂರ್ತಿ ಇದಾಗಿದೆ. ಮುಂದ್ಗಡೆದೆಲ್ಲ ಕೆಳಗಡೆ ಬೀಳೋ ಸ್ಥಿತಿಲಿದ್ದು ಆಲ್ರೆಡಿ ಬಿದ್ದಿದೆ. ಮತ್ತು ಒಳಗಡೆ ಹೋದ್ರಂತೂ ಪೂರ್ತಿ ಹಂಚುಗಳು ರಾತ್ರಿಗೆ ಗಾಳಿ ಬಂದಾಗ ಈ ರೀತಿ ಎಲ್ಲ ಬೀಳ್ತಾ ಇದೆ. ಕಳೆದ ವರ್ಷವೂ ಕೂಡ, ಕಳೆದ 2-3 ವರ್ಷದಿಂದ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ತುಂಬ ಪ್ರಯತ್ನ ಮಾಡ್ತಿದ್ವಿ. ನಾವು ಇಲಾಖೆ ಮೂಲಕ, ನಮ್ಮ CRP ಮೂಲಕ ಅನೇಕ ಬಾರಿ ನಾವು ಸರ್ಕಾರಕ್ಕೆ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಕಟ್ಟೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ವಿ. ಗೇಟ್ ಆಗಿರ್ಬೋದು, ಇವನ್ನೆಲ್ಲ ದಾನದ ರೂಪದಲ್ಲೇ ತಗೊಂಡಿದ್ವಿ. ಎಲ್ಲ ನಮ್ಮ SDMC ಅವ್ರ ಸಹಕಾರದಿಂದ ನಾವು ಈ ರೀತಿ ಮಾಡ್ಕೊಂಡಿದ್ವಿ. ಮನವಿ ಮಾಡಿ ಸುಸ್ತು. ಸ್ಪಂದಿಸದ ಅಧಿಕಾರಿಗಳು, ಶಾಸಕರು. ಇವತ್ತೇನೋ ಗೋಡೆ ಬಿರುಕು ಬಿಟ್ಟಿದೆ, ನಾಳೆ ಗೋಡೆಯೇ ಕುಸಿದು ಬಿಟ್ರೆ, ಮಕ್ಕಳ ತಲೆ ಮೇಲೆ ಹಂಚು ಬಿದ್ದರೆ, ಅನಾಹುತ ಸಂಭವಿಸಿದ್ರೆ ಹೊಣೆ ಯಾರು ಎನ್ನುವ ಪ್ರಶ್ನೆ ಸಾರ್ವಜನಿಕರದ್ದು. ಒಟ್ಟಿನಲ್ಲಿ ಕ್ಯಾದಗಿಕೊಪ್ಪ ಶಾಲೆಯ ಈ ದುಸ್ಥಿತಿ ನೋಡಿದ್ರೆ ಶಿಕ್ಷಣ ಇಲಾಖೆಗೆ ಈ ಶಾಲೆ ಬೇಡವಾಗಿದೆಯೇ ಅನ್ನೋ ಅನುಮಾನ ಮೂಡ್ತಾ ಇದೆ.
ಅನಾಹುತ ಸಂಭವಿಸುವ ಮುನ್ನ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು, ಶಿಥಿಲ ಕಟ್ಟಡ ತೆರವುಗೊಳಿಸಬೇಕು, ನಲಿಕಲಿ ಶಿಕ್ಷಣ ಪುನರಾರಂಭಿಸಬೇಕು ಎಂಬುದು ಸ್ಥಳೀಯರ ಒತ್ತಾಯ. ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.